ಹಸಿಗುಳಿ ಜಂಕ್ಷನ್ನಲ್ಲಿ ಅಪಘಾತಗಳು ಹೆಚ್ಚುತ್ತಿದೆ. ಹಂಸ್ ಬೇಡಿಕೆಯ ಬಗ್ಗೆ ಕಾನೂನು ಮಾತನಾಡುವ ಅಧಿಕಾರಿಗಳು ತೊಕ್ಕೊಟ್ಟಿನಿಂದ ಮುಡಿಪುವರೆಗೆ ಇರುವ ಹಂಸ್ಗಳನ್ನು ತೆಗೆಯಲಿ, ಇಲ್ಲವೇ ನಮ್ಮ ಬೇಡಿಕೆ ಈಡೇರಿಸಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಅರುಣ್ ಡಿಸೋಸಾ ಅವರು ಆಗ್ರಹಿಸಿದರು. ರಸ್ತೆ ಅಗಲೀಕರಣ ಬಳಿಕ ವಾಹನಗಳ ಮಿತಿಮೀರಿದ ವೇಗದಿಂದಾಗಿ ಹಸಿಗುಳಿ ಜಂಕ್ಷನ್ನಲ್ಲಿ ಅಪಘಾತಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಂಸ್ ಅಳವಡಿಸುವಂತೆ ಒತ್ತಾಯಿಸಿ ಆಟೋ ರಿಕ್ಷಾ ಚಾಲಕ ಮಾಲಕರು ಹಾಗೂ ಸಾರ್ವಜನಿಕರಿಂದ ನಡೆದ ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು. ಕಳೆದೊಂದು ತಿಂಗಳಿಂದ ಮೋರಿ ಕಾಮಗಾರಿ ಅರ್ಧದಲ್ಲೇ ನಿಲ್ಲಿಸಲಾಗಿದೆ. ಈಗಾಗಲೇ 5 ಅಪಘಾತ ಸಂಭವಿಸಿ 3 ಕಾಲು ಮುರಿದಿದ್ರೆ ಒಬ್ಬರು ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಮಣ್ಣು ಅಗೆಯಲಾದ ಪರಿಣಾಮ ಮರದ ಬೇರುಗಳು ಮೇಲ್ಭಾಗದಲ್ಲಿದ್ದು ಮಳೆಗಾಲದಲ್ಲಿ ಆಗುವ ಅನಾಹುತಗಳಿಗೆ ಲೋಕೋಪಯೋಗಿ ಇಲಾಖೆ ಹೊಣೆ ಹೊತ್ತುಕೊಳ್ಳುತ್ತಾ ಎಂದು ಪ್ರಶ್ನಿಸಿದರು. ಪಿಡಬ್ಲ್ಯೂವರಿಗೆ ಅದನ್ನು ಮಾಹಿತಿ ಕೊಟ್ಟು ಅವರು ಹೇಳಿದ್ರು ನಮಗೆ ಪಂಚಾಯತಿ ಅವರು ಬಿಟ್ಟು ಕೊಡುವುದಿಲ್ಲ ಅಂತ. ಅದಕ್ಕೆ ನಾವು ಪಂಚಾಯತಿಯವರು ಅವರು ಹೇಳಿದ್ರು ನಾವು ನಿಮಗೆ ಎಷ್ಟು ಬೇಕು ನೀವು ಮಾರ್ಕಿಂಗ್ ಮಾಡಿ ನಾವು ನಿಮಗೆ ಅಷ್ಟನ್ನು ಬಿಟ್ಟು ಕೊಡ್ತೇವೆ ಅಂತ ಬಿಟ್ಟು ಕೊಟ್ಟು ಎಲ್ಲ ಮಾಡಿದ್ರು. ಈಗ ವಾಪಸ್ 2 ತಿಂಗಳಾಯಿತು. ನೋಡಿ, ಒಂದು ಏನಂದರೆ ನನಗೆ ಬಂದ ಮಾಹಿತಿ ಪ್ರಕಾರ ಒಂದು PWD ದವರು ಕೆಲಸ ಸ್ಟಾರ್ಟ್ ಮಾಡುವಾಗ ಎಷ್ಟು ಕಿಲೋಮೀಟರ್ ರೋಡ್ ಆಗಿದೆ ಅಷ್ಟು ಇದ್ದು ಅವರು ಒಂದು ನಾಮಫಲಕ ಹಾಕಲಿಕ್ಕೆ ಉಂಟು. ಏನಂದರೆ 1 ಕಿಲೋಮೀಟರ್ ಎಷ್ಟು ಮೀಟರ್ ನಾವು ರೋಡ್ ಮಾಡ್ತಾ ಇದ್ದೇವೆ, ಅದು ಇಷ್ಟು ಡೇಟಿಗೆ ನಾವು ಸ್ಟಾರ್ಟ್ ಮಾಡ್ತೇವೆ, ಆಮೇಲೆ ಅದನ್ನು ಎಷ್ಟು ತಿಂಗಳಿಗೆ ನಾವು ಬಿಟ್ಟು ಕೊಡಬೇಕು ಆ ರೋಡನ್ನು ಮಾಡಿ. ರೋಡ್ ಅಂತಲ್ಲ, ಈ ಚರಂಡಿ ಆಗಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ ಆಮೇಲೆ ಇದ್ದ ಮರವನ್ನು ಆಮೇಲೆ ತೆಗೆಯುವುದಾ ಇಲ್ವಾ, ಅದು ಹೇಗೆ ಮಳೆಗಾಲದಲ್ಲಿ ಏನು ಬಿದ್ದು ಯಾರಿಗಾದ್ರು ಸಮಸ್ಯೆ ಆಗುತ್ತಾ ನೋಡಿಕೊಂಡು ಎಲ್ಲ ಕಾಮಗಾರಿ ಮಾಡಬೇಕು. ಕರೆಂಟ್ದಾಗಲಿ ಆಮೇಲೆ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡಬೇಕಂತ ಅದನ್ನು ಹೇಳಿದರೆ ಅದನ್ನು ಅವರು ಲಿಸ್ಟಲ್ಲಿ ಹೇಳಿ ಮಾಡಬೇಕು. ಅದು ನಾಮಫಲಕ ಅವರಂತ ಹಾಕಿಲ್ಲ. ಅದು ನಾವು ಇವರ ಹಿಂದೊಂದಿದೆ. ಮೊನ್ನೆ ಒಂದು ಉದಾಹರಣೆ ಆ ಕಡೆಯಿಂದ ಈಗ ಒಂದನ್ನು ವಿಡಿಯೋ ಮಾಡಿದ್ರಿ, ಅಲ್ಲಿ ಇಬ್ಬರು ಬಿದ್ದರೆ ಅಂತ ನನಗೆ ಹೇಳಿದ್ರು ಇಲ್ಲಿ ಬರುವಾಗ ಹಸಿಗುಳಿ. ನಾನು ಇನ್ನೊಂದಕ್ಕೆ ಫೋನ್ ಮಾಡಿದೆ, ಯಾರಿಗೆ ಇಂಜಿನಿಯರ್ ಅವರಿಗೆ. ಅವರು ಹೇಳಿದ್ರು ಅದು ನಮ್ದಲ್ಲ ಅಂತ. ಹಿರಿಯರಾದ ರಮೇಶ್ ಪಟೋರಿ ಕೆಳಗಿನ ಮನೆಯವರು ಮಾತನಾಡಿ, ಹಸಿಗುಳಿಯಲ್ಲಿ ರಸ್ತೆ ಸುಂದರವಾಗಿ ನಿರ್ಮಾಣಗೊಂಡಿದೆ, ಆದರೆ ಸಾರ್ವಜನಿಕರಿಗೆ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸದ ಕಾರಣ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ. ಕಾಮಗಾರಿಯ ಸಂದರ್ಭ ತೆರವುಗೊಳಿಸಲಾದ ಆಟೋ ಮತ್ತು ಟೆಂಪೋ ಪಾರ್ಕ್ ಬಸ್ ತಂಗುದಾಣವು ನಿರ್ಮಾಣಗೊಂಡಿಲ್ಲ. ಇದಕ್ಕೆ ಇಂಜಿನಿಯರ್ಗಳು ಸೂಕ್ತ ಯೋಜನೆ ರೂಪಿಸದಿರುವುದು ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಂದೊಂದು ಇದರಲ್ಲಿ ಆ ಕಡೆ ಪಟ್ಟೋರಿ ಕಡೆ ಆಗಲಿ ಇನ್ನು ಕೆಳಗಿನ ಪಟ್ಟೋರಿ ಆ ಕಡೆ ಹೋಗುವಂಥ ನೀರಿನ ವ್ಯವಸ್ಥೆಗೆ ತಾತ್ಕಾಲಿಕ ಒಂದು ಪರಿಹಾರವನ್ನು ಮಾಡಿಲ್ಲ. ಈ ಬೇಸಿಗೆ ಟೈಮಲ್ಲಿ ನೀರಿಲ್ಲದೆ ತೊಂದರೆ ಆಗ್ತದೆ, ಅದನ್ನು ಮಾಡಿಲ್ಲ. ಆಮೇಲೆ ಇಷ್ಟು ದೊಡ್ಡ ಒಂದು ಸಾಧಾರಣ ಒಂದು 100 ಅಡಿ ಡಿವೈಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಹಂಪ್ ಇಲ್ಲ. ಹಂಪ್ ಇಲ್ಲದೆ ಏನಾಗ್ತದೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾರೆ, ಜನಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ. ಅದೇ ರೀತಿ ಕೆಳಗಡೆ ಒಂದು ಪ್ರಾಥಮಿಕ ಶಾಲೆ ಇದೆ, ಆ ಶಾಲೆ ಮಕ್ಕಳನ್ನ ರೋಡು ದಾಟಿಸ್ಬೇಕಾದ್ರೆ ಅವರು ಪಡುವ ಕಷ್ಟ ಅದೆಷ್ಟೋ ನಮಗೆ ಗೊತ್ತು. ಅಲ್ಲಿ ಟೀಚರ್ ನಿಂತು ಮಕ್ಕಳನ್ನ ಸಾಲಾಗಿ ರಸ್ತೆ ದಾಟಿಸ್ತಾ ಇದ್ದಾರೆ. ಅಲ್ಲಿಯೂ ಹಂಪ ಆಗಬೇಕು, ಅಲ್ಲಿನೂ ಇಲ್ಲ. ಸೊ ಯಾವ ಒಂದು ಸ್ಥಿತಿಯನ್ನು ಸಹ ಇಷ್ಟು ವಿಳಂಬಗತಿಯಲ್ಲಿ ಮಾಡಿದರೆ ಭಾಳ ತೊಂದರೆ ಆಗ್ತದೆ. ಇನ್ನು ಮುಂದೆ ಕೆಲವೇ ತಿಂಗಳಲ್ಲಿ ನಮಗೆ ಮಳೆ ಭಾಳ ತೀವ್ರಗತಿಯಲ್ಲಿ ಬರುವ ಸಂಭವ ಇದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸುಧಾಕರ್ ಬಿ ಅಸೇಗುಳಿ, ರೊನಾಲ್ಡ್ ಡಿಸೋಸಾ, ಶ್ರೀಕಾಂತ್ ಅಸೇಗುಳಿ, ಗ್ಲೇನ್ ಡಿಸೋಸಾ, ಶಂಕರ್ ಅಸೇಗುಳಿ, ಹರೀಶ್ ದಾಸ್, ಕುಂಜಿರಾಮ, ಸ್ಟೀವನ್, ವಿಶ್ವನಾಥ್ ಪೂಜಾರಿ, ರೋಹಿದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.